ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸಂಕುಲ ಯುದ್ಧ ವರ್ಣನವು ಎಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನನ್ನು ಕುರಿತು ಸಂಜಯನು ಹೇಳುತ್ತಿರುವನು. ಮಹಾರಾಜ, ಯುದ್ಧದಲ್ಲಿ ಜಯಿಸಲು ಅಸಾಧ್ಯನೂ ಮಹಾರಥನೂ ಆದ ಶಲ್ಯನು ಬಿದ್ದು ಹೋದ ಮೇಲೆ ನಿನ್ನ ಮಕ್ಕಳು, ನಿನ್ನ ಕಡೆಯ ಇತರರು ಪ್ರಾಯಕವಾಗಿ ಉತ್ಸಾಹಹೀನರಾದರು. ಸಮುದ್ರ ವ್ಯಾಪಾರಿಗಳಿಗೆ ಅಪಾರವಾದ ಮಹಾಸಮುದ್ರ ಮಧ್ಯದಲ್ಲಿ ಹಡಗು ಮುರಿದು ಹೋದರೆ ದಡವು ಕಾಣದ ನಡು ನೀರಿನಲ್ಲಿ ದಡವನ್ನು ಸೇರಲು ಆತುರ ಪಡುವವರಂತೆ ಮಹಾಬಲಾಢ್ಯನಾದ ಶಲ್ಯನು ಹತನಾದ ಮೇಲೆ ಅವರು ನಿರಾಶ್ರಯರಾಗಿ ತಮಗೆ ಆಶ್ರಯವು ಹೇಗೆಂದು ತತ್ತಳಿಸುತ್ತಿದ್ದರು. ಸಿಂಹದ ಕೈಗೆ ಸಿಕ್ಕಿದ ಮೃಗಗಳಂತಾದರು. ಧರ್ಮರಾಜನಿಂದ ಪರಾಜಿತರಾಗಿ ನಮ್ಮವರೆಲ್ಲರೂ ಕೊಂಬು ಮುರಿದ ವೃಷಭಗಳಂತೆಯೂ ದಂತಗಳು ಭಗ್ನವಾದ ಆನೆಗಳಂತೆಯೂ ಆಶಾಭಂಗದಿಂದ ಹಿಂತಿರುಗಿದರು. ರಾಜೇಂದ್ರ, ಶಲ್ಯನು ಸತ್ತ ನಮ್ಮ ಸೈನ್ಯಗಳಲ್ಲಿ ಯಾವನೊಬ್ಬನಿಗೂ ಆಗ ಸುಮ್ಮನೆ ನಿಲ್ಲುವುದಕ್ಕಾಗಲಿ ತಿರುಗಿ ಯುದ್ಧಕ್ಕೆ ಹೋಗಿ ಪರಾಕ್ರಮವನ್ನು ತೋರಿಸುವುದಕ್ಕಾಗಲಿ ಬುದ್ಧಿಯು ತೋರಲಿಲ್ಲ. ಹಿಂದೆ ಭೀಷ್ಮನು, ದ್ರೋಣನು ಮತ್ತು ಸೂತಪುತ್ರನು ಹತನಾದಾಗ ನಿನ್ನ ಮಕ್ಕಳಿಗೆ ಎಂತಹ ದುಃಖವೂ ಭಯವೂ ಉಂಟಾಗಿದ್ದಿತು. ಶಲ್ಯನು ಹತನಾದಾಗಲೂ ಅದೇ ವಿಧವಾದ ಭೀತಿಯೂ ದುಃಖವೂ ತಿರುಗಿ ನಮ್ಮವರನ್ನು ಆವರಿಸಿತು. ಮಹಾರಥನಾದ ಶಲ್ಯನ ಸಾವಿನಿಂದ ನಮ್ಮ ಸೈನ್ಯಗಳಿಗೆ ಜಯದಾಸೆಯು ಸಂಪೂರ್ಣವಾಗಿ ಬಿಟ್ಟು ಹೋಯಿತು. ವೀರರೆಲ್ಲರೂ ಹತರಾಗಿ ಬಾಣಪ್ರಹಾರಗಳಿಂದ ಬಹಳವಾಗಿ ನೊಂದು ಹೋಗಿದ್ದ ನಮ್ಮ ಸೈನ್ಯಗಳು ಶಲ್ಯನು ಬಿದ್ದೊಡನೆ ಭೀತಿಯಿಂದ ಓಡಲಾರಂಭಿಸಿದವು. ಕೆಲವರು ಆನೆಗಳನ್ನು, ಬೇರೆ ಕೆಲವರು ಕುದುರೆಗಳನ್ನು, ಮಹಾರಥರೆನಿಸಿದ ಕೆಲವರು ರಥಗಳನ್ನು ಏರಿಕೊಂಡು ವೇಗದಿಂದ ಓಡಿ ಹೋದರು. ಕಾಲಾಳುಗಳು ತಲೆತಪ್ಪಿಸಿಕೊಂಡು ಚದರಿದರು. ಶಲ್ಯನು ಹತನಾದೊಡನೆ ಗಜಯೋಧರು ಬೆಟ್ಟಗಳಂತಿದ್ದ 2,000 ಆನೆಗಳನ್ನು ಅಂಕುಶಗಳಿಂದಲೂ ಕಾಲುಗಳಿಂದಲೂ ತಿವಿದೋಡಿಸುತ್ತಾ ರಣರಂಗವನ್ನು ಬಿಟ್ಟು ಓಡಿದರು. ಇನ್ನು ಅನೇಕ ಸೈನಿಕರು ಪಾಂಡವರ ಬಾಣಗಳಿಂದ ಬಹಳವಾಗಿ ನೊಂದು ಮೇಲುಸಿರು ಬಿಡುತ್ತಾ ಓಡುತ್ತಿರುವುದನ್ನು ನಾವು ಕಂಡೆವು. ಅಲ್ಲಲ್ಲಿ ಪೆಟ್ಟು ತಿಂದವರು, ಸತ್ತವರು, ಉತ್ಸಾಹಹೀನರು, ಪರಾಜಿತರು ಆದ ಸೈನಿಕರು ಅದೆಷ್ಟೋ ಮಂದಿ ಕಾಣಿಸುತ್ತಿದ್ದರು. ಇವರನ್ನು ನೋಡಿ ಪಾಂಡವರು, ಪಾಂಚಾಲರು ಜಯೋತ್ಸಾಹದಿಂದ ಸಿಂಹನಾದಗಳನ್ನು, ಬಾಣಧ್ವನಿಗಳನ್ನು ತೋರಿಸುತ್ತಿದ್ದರು. ಶೂರರ ಶಂಖ ಧ್ವನಿಗಳು ಪ್ರಬಲವಾಗಿ ಕೇಳಿಸಿದವು. ಹೀಗೆ ಕೌರವ ಸೈನ್ಯವೆಲ್ಲವೂ ಭಯದಿಂದ ಚದರಿ ಓಡಿಹೋಗಿದ್ದುದನ್ನು ನೋಡಿ ಪಾಂಚಾಲರು, ಪಾಂಡವರು ಅನ್ಯೋನ್ಯವಾಗಿ ಹೀಗೆಂದು ಸಂಭಾಷಣ ಮಾಡತೊಡಗಿದರು. ಸತ್ಯಸಂಧನೆನಿಸಿದ ಧರ್ಮರಾಜನು ಈಗ ಶತ್ರುಗಳನ್ನೆಲ್ಲ ನಿಗ್ರಹಿಸಿ ನಿಷ್ಕಂಟಕನಾದನು. ಆಗಲೇ ದುರ್ಯೋಧನನನ್ನು ರಾಜಲಕ್ಷ್ಮಿಯು ಕೈಬಿಟ್ಟಂತಾಯಿತು. ಈಗ ಧೃತರಾಷ್ಟ್ರನು ತನ್ನ ಮಗನು ಹತನಾದಂತೆಯೇ ಭಾವಿಸಿ ದುಃಖದಿಂದ ಪ್ರಜ್ಞೆ ತಪ್ಪಿ ಬೀಳುವುದರಲ್ಲಿ ಸಂದೇಹವಿಲ್ಲ. ಆಗಲೇ ಆ ಧೃತರಾಷ್ಟ್ರನಿಗೆ ಲೋಕದಲ್ಲಿ ಅರ್ಜುನನೇ ಧನುರ್ಧಾರಿಗಳಿಗೆಲ್ಲ ಮೇಲೆಂಬ ವಾಸ್ತವಾಂಶವು ಚೆನ್ನಾಗಿ ಮನಸ್ಸಿಗೆ ಹತ್ತುವುದು. ಬುದ್ಧಿಹೀನನಾಗಿ ಪಾಪಕಾರ್ಯಕ್ಕೆ ಪ್ರವರ್ತಿಸಿದ ಆತನು ಈಗ ತನ್ನನ್ನು ತಾನೇ ನಿಂದಿಸಿಕೊಂಡು ಪಶ್ಚಾತ್ತಾಪಗೊಳ್ಳುವನು. ಈಗಲಾದರೂ ಆ ಧೃತರಾಷ್ಟ್ರನು ವಿದುರನು ತನಗೆ ಹೇಳಿದ ಹಿತವಾದಗಳೆಲ್ಲವೂ ನಿಜವೆಂಬುದನ್ನು ಮನಸ್ಸಿಗೆ ತಂದುಕೊಳ್ಳಲಿ. ಆ ಧೃತರಾಷ್ಟ್ರನು ತನ್ನ ದುರ್ಬುದ್ಧಿಗೆ ಫಲವಾಗಿ ಇಂದು ಮೊದಲುಗೊಂಡು ಧರ್ಮರಾಜನಿಗೆ ಸೇವಕನಂತಿದ್ದು ಹಿಂದೆ ಪಾಂಡವರು ಪಟ್ಟ ಕಷ್ಟವನ್ನೆಲ್ಲ ಈಗ ತಾನು ಅನುಭವದಿಂದ ತಿಳಿಯಲಿ. ಶ್ರೀಕೃಷ್ಣನ ಮಹಿಮೆ ಎಂಥದೆಂಬುದು ಈಗ ಅವನಿಗೆ ಚೆನ್ನಾಗಿ ತೋರಲಿ. ಅರ್ಜುನನ ಧನುರ್ಘೋಷವು ಎಷ್ಟು ಭಯಂಕರವೆಂಬುದು ಈಗ ಅವನ ಮನಸ್ಸಿಗೆ ಚೆನ್ನಾಗಿ ಹತ್ತಲಿ. ಅರ್ಜುನನ ಅಸ್ತ್ರ ಬಲವು, ಬಾಹುಬಲವು ಎಂಥದೆಂದು ಅವನಿಗೆ ಈಗಲಾದರೂ ಚೆನ್ನಾಗಿ ತಿಳಿಯಲಿ. ಇನ್ನು ಶೀಘ್ರದಲ್ಲಿಯೇ ಧೃತರಾಷ್ಟ್ರನು ಭೀಮನಿಂದ ತನ್ನ ಎಲ್ಲಾ ಪುತ್ರರ ಸಾವನ್ನು ಪೂರ್ಣವಾಗಿ ಕೇಳುವುದು ನಿಜವು. ಇಂದ್ರನಿಂದ ಶಂಬರಾಸುರನು ಹೇಗೋ ಹಾಗೆ ಭೀಮನಿಂದ ದುರ್ಯೋಧನನು ಹತನಾದ ಮೇಲೆ ಆಗ ಅವನಿಗೆ ಈ ಭೀಮನ ಬಲವು ಎಷ್ಟು ಭಯಂಕರವೆಂಬುದು ಚೆನ್ನಾಗಿ ತಿಳಿಯುವುದು. ಹಿಂದೆ ದುಶ್ಯಾಸನನನ್ನು ಕೊಲ್ಲುವಾಗ ಭೀಮನು ನಡೆಸಿದ ಕಾರ್ಯವನ್ನು ಆ ಭೀಮನೊಬ್ಬನ ಹೊರತು ಲೋಕದಲ್ಲಿ ಬೇರೆ ಯಾವನು ತಾನೇ ಮಾಡಬಲ್ಲನು? ದೇವತೆಗಳಿಗೂ ದುಸ್ಸಹವಾದ ಪರಾಕ್ರಮವುಳ್ಳ ಶಲ್ಯನು ಹತನಾದುದನ್ನು ಕೇಳಿದ ಮೇಲೆ ಆ ಧೃತರಾಷ್ಟ್ರನಿಗೆ ಕೇವಲ ಶಾಂತ ಮೂರ್ತಿಯಂತೆ ಕಾಣುತ್ತಿದ್ದ ಈ ಧರ್ಮರಾಜನ ಪರಾಕ್ರಮವೆಂಥದೆಂದು ಚೆನ್ನಾಗಿ ತಿಳಿಯುವುದು. ಇನ್ನು ಮುಂದೆ ಗಾಂಧಾರ ವೀರನೆನಿಸಿಕೊಂಡ ಶಕುನಿಯು ಸತ್ತ ಮೇಲೆ ಆ ನಕುಲ ಸಹದೇವರ ಪರಾಕ್ರಮವೆಂಥದು ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಾಗುವುದು. ಯಾರ ಪಕ್ಷದಲ್ಲಿ ಧನಂಜಯನು, ಸಾತ್ವಿಕೆಯು, ಭೀಮಸೇನನು, ಧೃಷ್ಟದ್ಯುಮ್ನನು, ದ್ರೌಪದಿಯ 5 ಮಂದಿ ಮಕ್ಕಳು, ನಕುಲ ಸಹದೇವರು, ಮಹಾ ಧನುರ್ಧರನೆನಿಸಿದ ಶಿಖಂಡಿಯು, ರಾಜನಾದ ಯುಧಿಷ್ಠಿರನು ಒಂದಾಗಿ ಸೇರಿರುವರೋ
ಅಂತಹ ಪಕ್ಷಕ್ಕೆ ಹೇಗೆ ತಾನೇ ಜಯವಿಲ್ಲದೆ ಹೋಗುವುದು? ಜಗತ್ಪತಿಯಾದ ಕೃಷ್ಣನೇ ಯಾರ ಪಕ್ಷಕ್ಕೆ ನಾಥನೆನಿಸಿ ನಿಯಾಮಕನಾಗಿರುವನೋ ಮತ್ತು ಯಾರಿಗೆ ಧರ್ಮವೇ ಬೆಂಬಲವಾಗಿರುವುದೋ ಅಂಥವರಿಗೆ ಹೇಗೆ ತಾನೇ ಜಯವಿಲ್ಲದೆ ಹೋಗುವುದು? ಸರ್ವಲೋಕೇಶ್ವರನೆನಿಸಿದ ಹೃಷಿಕೇಶನೇ ಯಾರಿಗೆ ನಾಥನೆನಿಸಿರುವನೋ ಯಾವಾಗಲೂ ಅವರಿಗೆ ಲಾಭವು, ಅವರಿಗೆ ಜಯವು, ಅವರಿಗೆ ಪರಾಭವವೆಂದರೇನು? ಕುಂತಿ ಪುತ್ರನಾದ ಆ ಯುಧಿಷ್ಠಿರನು ಹೊರತು ಬೇರೆ ಯಾವನು ತಾನೇ ಅಂತಹ ಭೀಷ್ಮನನ್ನು, ದ್ರೋಣನನ್ನು, ಕರ್ಣ, ಶಲ್ಯರನ್ನು, ಇನ್ನೂ 100,000 ಸಂಖ್ಯೆಯುಳ್ಳ ಇತರ ರಾಜರನ್ನು ಯುದ್ಧದಲ್ಲಿ ಜಯಿಸಲು ಸಮರ್ಥರಾಗುವರು? ಸತ್ಯಕ್ಕೂ ಯಶಸ್ಸಿಗೂ ನಿಧಿಯಾದ ಆ ಶ್ರೀಕೃಷ್ಣನೇ ಯಾರಿಗೆ ನಾಥನೆನಿಸಿರುವನೋ ಅಂಥವನನ್ನು ಬೇರೆ ಯಾರು ತಾನೇ ಜಯಿಸಬಲ್ಲರು ಎಂದು ತಮ್ಮೊಳಗೆ ಅತ್ಯಂತ ಸಂತೋಷದಿಂದ ಸಂಭಾಷಿಸುತ್ತಾ ಯುದ್ಧದಲ್ಲಿ ಭಂಗ ಹೊಂದಿ ಓಡುತ್ತಿರುವ ನಿನ್ನ ಕಡೆಯ ಸೈನಿಕರನ್ನೆಲ್ಲ ಕಂಡ ಕಡೆಯಲ್ಲಿ ಬೆನ್ನಟ್ಟಿ ಬೆದರಿಸಿ ಓಡಿಸುತ್ತಿದ್ದರು. ಅರ್ಜುನನು ಅಲ್ಲಲ್ಲಿ ಕಂಡ ರಥಿಕರನ್ನು ಬೆನ್ನಟ್ಟಿ ಹೊಡೆಯುತ್ತಿದ್ದನು. ಮಾದ್ರಿ ಪುತ್ರರು ಸಾತ್ವಿಕೆಯು ಶಕುನಿಯನ್ನು ಬೆನ್ನಟ್ಟಿ ಹೊಡೆಯಲಾರಂಭಿಸಿದರು. ಹೀಗೆ ಭೀಮನ ಭಯದಿಂದ ದಿಕ್ಕು ದಿಕ್ಕಿಗೂ ಚದರಿ ಓಡಿ ಹೋಗುತ್ತಿರುವ ತನ್ನ ಸೈನಿಕರನ್ನು ನೋಡಿ ದುರ್ಯೋಧನನಿಗೆ ದಿಗ್ಭ್ರಮೆ ಹಿಡಿದಂತಾಯಿತು. ಆಗ ಅವನು ಸಾರಥಿಯನ್ನು ಕುರಿತು, ಸೂತ, ಅದೋ ನೋಡಿದೆಯಾ, ನಾನು ಧನುರ್ಧಾರಿಯಾಗಿ ನಿಂತಿರುವಾಗಲೂ ಅರ್ಜುನನು ನನ್ನನ್ನು ಅತಿಕ್ರಮಿಸಿ ಮುಂದೆ ಹೋಗುತ್ತಿರುವುದನ್ನು ನೋಡು. ಆದರೇನು, ಈಗಲೇ ನೀನು ಎಲ್ಲ ಸೈನ್ಯಗಳ ಹಿಂಭಾಗಕ್ಕೆ ಮೆಲ್ಲಗೆ ನನ್ನ ರಥವನ್ನು ಬಿಡು. ಆಗ ಅರ್ಜುನನು ಸಮುದ್ರದ ದಡವನ್ನು ಹೇಗೋ ಹಾಗೆ ನನ್ನನ್ನು ಮೀರಿ ಹೋಗಲಾರನು, ಇದರಲ್ಲಿ ಸಂದೇಹವಿಲ್ಲ. ಸೂತ, ಅದು ಪಾಂಡವರಿಂದ ಚದರಿಸಲ್ಪಟ್ಟು ಓಡಿ ಹೋಗುತ್ತಿರುವ ನಮ್ಮ ಸೈನ್ಯಗಳನ್ನು ನೋಡು. ದಿಕ್ಕುಗಳನ್ನೆಲ್ಲ ಮರೆಸುವಂತೆ ಆ ಸೈನ್ಯದಿಂದ ಮೇಲೆದ್ದಿರುವ ದೊಡ್ಡ ಧೂಳನ್ನು ನೋಡು. ಅಲ್ಲಿ ಪಾಂಡವರ ಕಡೆಯಿಂದ ಹೊರಡುತ್ತಿರುವ ದೊಡ್ಡ ಸಿಂಹನಾದಗಳನ್ನು, ಕೋಲಾಹಲಗಳನ್ನು ಕೇಳುತ್ತಿರುವೆಯಲ್ಲವೇ? ಆದುದರಿಂದ ಸಾರಥಿ, ಮೆಲ್ಲಗೆ ರಥವನ್ನು ಬಿಟ್ಟುಕೊಂಡು ಹೋಗಿ ನಮ್ಮ ಸೈನ್ಯದ ಹಿಂಭಾಗವನ್ನು ರಕ್ಷಿಸು. ನಾನು ಹೋಗಿ ಪಾಂಡವರನ್ನು ಎದುರಿಸಿ ಅವರನ್ನು ತಡೆದು ನಿಲ್ಲಿಸಿದೊಡನೆ ನಮ್ಮ ಸೈನ್ಯಗಳೆಲ್ಲ ಒಡನೆಯೇ ಹಿಂತಿರುಗಿ ಬಂದು ಬಿಡುವವು. ಕುದುರೆಗಳನ್ನು ಬಿಡು ಎಂದನು. ಶೂರಯೋಗ್ಯನಾದ ದುರ್ಯೋಧನನ ಈ ವಾಕ್ಯವನ್ನು ಕೇಳಿದೊಡನೆ ಸಾರಥಿಯು ಮೆಲ್ಲಗೆ ಕುದುರೆಗಳನ್ನು ಮುಂದೆ ಬಿಟ್ಟನು. ಇದನ್ನು ಕಂಡೊಡನೆ ರಥ ಗಜ ತುರಗಗಳೊಂದು ಇಲ್ಲದ ಬರೀ 21,000 ಕಾಲಾಳುಗಳು ಪ್ರಾಣದಾಸೆಯನ್ನು ಬಿಟ್ಟು ತಿರುಗಿ ಯುದ್ಧಕ್ಕಾಗಿ ಬಂದು ನಿಂತರು. ನಾನಾ ದೇಶದಿಂದ ಬಂದು ನಾನಾ ವರ್ಣದ ಉಡುಪುಗಳನ್ನು ಧರಿಸಿದ ಆ ಯೋಧರು ಯಶಕ್ಕಾಂಕ್ಷಿಗಳಾಗಿ ಸರ್ವಸನ್ನಾಹಗಳಿಂದ ಯುದ್ಧಕ್ಕೆ ಅಣಿಯಾದರು. ತಿರುಗಿ ಭಯಂಕರವಾದ ಅನ್ಯೋನ್ಯ ಯುದ್ಧವು ಮೊದಲಾಯಿತು. ಆಗ ದುರ್ಯೋಧನನು ಭೀಮ ದೃಷ್ಟದ್ಯುಮ್ನರನ್ನು ಅವರೊಡನೆ ಬಂದಿದ್ದ ಇನ್ನೂ ಅನೇಕ ವೀರರನ್ನು ತನ್ನ ಸೇನೆಯಿಂದ ಎದುರಿಸಿ ತಡೆದನು. ಆ ಪದಾತಿಗಳೆಲ್ಲ ಸಿಂಹನಾದ ಮಾಡುತ್ತಲೂ ತೋಳುಗಳನ್ನು ತಟ್ಟುತ್ತಲೂ ಭೀಮನೊಬ್ಬನನ್ನೇ ಎದುರಿಸಿ ನಿಂತರು. ಯುದ್ಧದಲ್ಲಿ ಹೆಮ್ಮೆಗೊಂಡ ಅನೇಕ ವೀರರು ವೀರ ಸ್ವರ್ಗದಲ್ಲಿ ದೃಷ್ಟಿಯಿಟ್ಟು ಭೀಮನನ್ನು ಸಮೀಪಿಸಿ ಗರ್ಜಿಸಿದರು. ಅವರು ಬೇರೆ ಮಾತುಕತೆಗಳನ್ನೇ ಬಿಟ್ಟು ಭೀಮನನ್ನು ಸುತ್ತಲೂ ಆವರಿಸಿಕೊಂಡು ನಾನಾ ಕಡೆಗಳಿಂದ ಹೊಡೆಯಲಾರಂಭಿಸಿದರು. ಹೀಗೆ ಕಾಳಾಲ್ಪಡೆಯೆಲ್ಲವೂ ಒಂದಾಗಿ ಸೇರಿ ತನ್ನನ್ನು ಮುತ್ತಿ ನಿಂತು ನಾನಾ ಕಡೆಗಳಿಂದ ಹೊಡೆಯುತ್ತಿದ್ದಾಗಲೂ ಭೀಮನು ಮೈನಾಕದಂತೆ ನಿಶ್ಚಲನಾಗಿ ಧೈರ್ಯದಿಂದ ನಿಂತಿದ್ದನು. ಅವರು ಮಹಾಕೋಪದಿಂದ ಭೀಮನ ಮಹಾರಥವನ್ನು ಆವರಿಸಿಕೊಂಡು ಅವನನ್ನು ನಿಗ್ರಹಿಸುವ ಪ್ರಯತ್ನದಲ್ಲಿದ್ದರು. ಶತ್ರು ಯೋಧರನ್ನೆಲ್ಲ ನಿವಾರಿಸಿ ಹೊಡೆಯುತ್ತಿದ್ದರು. ಇದನ್ನು ನೋಡಿ ಭೀಮನಿಗೆ ದುಸ್ಸಹವಾದ ಕೋಪ ಉಂಟಾಯಿತು. ಅವನು ಬೇಗನೆ ರಥದಿಂದಿಳಿದು ಪದಾತಿಯಾಗಿಯೇ ನಿಂತು ದಂಡಪಾಣಿಯಾದ ಯವನಂತೆ ತನ್ನ ದೊಡ್ಡ ಗದೆಯನ್ನು ಕೈಗೆತ್ತಿಕೊಂಡು ಅದರಿಂದ ನಿನ್ನ ಕಡೆಯ ಯೋಧರನ್ನೆಲ್ಲ ಬಡಿದು ಕೊಲ್ಲುತ್ತಾ ಬಂದನು. ಆನೆ, ಕುದುರೆ, ತೇರುಗಳೊಂದು ಇಲ್ಲದ ಕೇವಲ ಪದಾತಿಮಯವಾದ ಆ 21,000 ಕಾಳಾಲ್ ಬಲವನ್ನು ಕ್ಷಣ ಮಾತ್ರದಲ್ಲಿ ಕೊಂದು ತೀರಿಸಿಬಿಟ್ಟು ಒಡನೆಯೇ ದೃಷ್ಟದ್ಯುಮ್ನನ್ನು ಕರೆದುಕೊಂಡು ಅದೃಶ್ಯನಾಗಿ ಹೊರಟು ಹೋದನು. ಆ ಪದಾತಿ ಸೈನ್ಯವೆಲ್ಲ ರಕ್ತದಿಂದ ತೊಯ್ದ ಮೈಯೊಡನೆ ರಣಾಂಗಣದಲ್ಲಿ ಸತ್ತು ಬಿದ್ದಿದ್ದಾಗ ಪುಷ್ಪ ಭರಿತವಾಗಿ ಮುರಿದು ಬಿದ್ದ ಕರ್ಣಿಕಾರ ವೃಕ್ಷಗಳಂತೆ ಕಾಣಿಸುತ್ತಿದ್ದವು. ಕೈಯಲ್ಲಿ ನಾನಾ ವಿಧ ಶಸ್ತ್ರಗಳನ್ನು, ಕಿವಿಯಲ್ಲಿ ನಾನಾ ತರದ ಕಣ್ಕುಂಡಲಗಳನ್ನು ಧರಿಸಿ ನಾನಾ ದೇಶಗಳಿಂದ ಬಂದ ನಾನಾ ಜಾತಿಯ ಸೈನಿಕರ ಶವಗಳು ಅಲ್ಲಿ ಬಿದ್ದಿದ್ದವು. ಧ್ವಜ ಪತಾಕೆಗಳಿಂದ ಶೋಭಿತವಾಗಿದ್ದ ಆ ದೊಡ್ಡ ಪದಾತಿ ಸೈನ್ಯದ ಶವಗಳಿಂದ ಆ ರಣಭೂಮಿಯು ಬಹಳ ಭಯಂಕರವಾಗಿ ಕಾಣಿಸಿತು. ಇಷ್ಟಾದ ಮೇಲೆ ಯುಧಿಷ್ಠಿರನೇ ಮೊದಲಾದ ಮಹಾರಥರು ತಮ್ಮ ಸೇನಾ ಸಮೇತರಾಗಿ ನಿನ್ನ ಮಗನಾದ ದುರ್ಯೋಧನನನ್ನು ಎದುರಿಸಿ ಹೊರಟರು. ಪಾಂಡವರ ಕಡೆಯವರೆಲ್ಲರೂ ಆಗ ನಿನ್ನ ಕಡೆಯಲ್ಲಿ ಧನುರ್ಧಾರಿಗಳಾರು ನಿಲ್ಲದೆ ಯುದ್ಧದಿಂದ ಓಡಿದ ಸಮಯವನ್ನು ನೋಡಿ ದುರ್ಯೋಧನನನ್ನು ನಿಗ್ರಹಿಸುವುದಕ್ಕಾಗಿ ಪ್ರಯತ್ನಿಸಿ ಬಂದರು. ಸಮುದ್ರವು ತೀರವನ್ನು ಹೇಗೋ ಹಾಗೆ ಅವನನ್ನು ಮೀರಿಸಲಾರದೆ ಹೋದರು.
ಪಾಂಡವರ ಕಡೆಯಲ್ಲಿ ಅಷ್ಟು ಮಂದಿ ಒಂದಾಗಿ ಸೇರಿ ಬಂದಾಗಲೂ ಏಕಾಕಿಯಾಗಿದ್ದ ನಿನ್ನ ಮಗನ ಪರಾಕ್ರಮವನ್ನು ತಡೆಯಲಾರದೆ ಹೋದರು. ಆಗ ನಿನ್ನ ಮಗನು ತೋರಿಸಿದ ಪೌರುಷವು ನಮಗೆ ಮಹಾಶ್ಚರ್ಯಕರವಾಗಿ ಕಂಡಿತು. ಆಗ ನಿನ್ನ ಮಗನು ಪಾಂಡವರಿಂದ ತನ್ನ ಸೈನ್ಯವೆಲ್ಲ ಭಂಗ ಹೊಂದಿ ಸತ್ತುಳಿದ ಕೆಲವರು ರಣರಂಗದಿಂದ ಓಡಿ ಹೋಗುತ್ತಿರಲು ಅವರು ಬಹಳ ದೂರಕ್ಕೆ ಹೋಗುವಷ್ಟರಲ್ಲಿಯೇ ಅವರನ್ನೆಲ್ಲ ಕೂಗಿ ಕರೆಯುತ್ತಾ, ಅಯ್ಯೋ ಸೈನಿಕರೇ, ನೀವೇಕೆ ಹೀಗೆ ಭಯಪಟ್ಟು ಓಡುವಿರಿ? ನೀವು ಓಡಿ ಹೋಗಿ ತಾನೇ ಫಲವೇನು? ನೀವು ಓಡಿ ಹೋದ ಮಾತ್ರಕ್ಕೆ ಪಾಂಡವರ ಕೈಗೆ ಸಿಕ್ಕದೆ ತಲೆ ತಪ್ಪಿಸಿಕೊಂಡು ಹೋಗುವ ಸ್ಥಳವು ನಿಮಗೆ ಭೂಮಿಯಲ್ಲಿಯಾಗಲಿ ಪರ್ವತ ಗುಹೆಗಳಲ್ಲಿಯಾಗಲಿ ದೊರೆಯುವುದೆಂದು ನನಗೆ ತೋರಲಿಲ್ಲ. ನೀವೆಲ್ಲಿ ಹೋದರೂ ಅವರು ನಿಮ್ಮನ್ನು ಹಿಡಿದು ಕೊಲ್ಲದೆ ಬಿಡುವುದಿಲ್ಲ. ಆದುದರಿಂದ ಹಿಂತಿರುಗಿ ಬಂದು ಯುದ್ಧ ಮಾಡಿರಿ. ಈಗ ಪಾಂಡವರ ಬಲವು ಸ್ವಲ್ಪವಾಗಿದೆ. ಕೃಷ್ಣಾರ್ಜುನರು ಈಗ ಬಹಳವಾಗಿ ಗಾಯಪಟ್ಟು ನೊಂದಿರುವರು. ಈ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿ ಯತ್ನಿಸಿದರೆ ನಮಗೆ ಜಯವು ನಿಶ್ಚಯವೇ. ಹಾಗಿಲ್ಲದೆ ನೀವು ಓಡಿ ಹೋದರೆ ಪಾಂಡವರು ನಿಮ್ಮನ್ನು ಬೆನ್ನಟ್ಟಿ ಕೊಂದೇ ಕೊಲ್ಲುವರು. ಹಾಗೆ ಸಾಯುವುದಕ್ಕಿಂತ ಯುದ್ಧದಲ್ಲಿ ಸಾಯುವುದು ನಿಮಗೆ ಶ್ರೇಯಸ್ಕರವಲ್ಲವೇ? ಇಲ್ಲಿ ನೆರೆದ ಕ್ಷತ್ರಿಯರೆಲ್ಲರೂ ಸಾವಧಾನವಾಗಿ ಕೇಳಿರಿ. ಯಮನಾದರೂ ಶೂರನನ್ನಾಗಲಿ ಭೀರುವನ್ನಾಗಲಿ ಬಿಡದೆ ಸಮಾನವಾಗಿಯೇ ಅವರನ್ನು ಕೊಲ್ಲುವುದು ನಿಜವು. ಹೀಗಿರುವಾಗ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ಎಂತಹ ಮೂಢನು ತಾನೇ ಇಂತಹ ಯುದ್ಧದಲ್ಲಿ ಮರಣವನ್ನು ಆಶಿಸದೆ ಬಿಡುವನು? ಆದುದರಿಂದ ಈಗ ನಮಗೆ ಭೀಮನನ್ನು ಎದುರಿಸಿ ನಿಲ್ಲುವುದೇ ಶ್ರೇಯಸ್ಕರವು. ಅಲ್ಲದೆ ಜರ ರೋಗಾದಿಗಳಿಂದ ಬಹುಕಾಲ ನರಳಿ ಸಾಯುವುದಕ್ಕಿಂತಲೂ ಯುದ್ಧದಲ್ಲಿ ಸಾಯುವುದು ಸುಖವು. ಮನುಷ್ಯನಾಗಿ ಹುಟ್ಟಿದವನು ಮನೆಯಲ್ಲಿ ಅವಿತುಕೊಂಡೇ ಇದ್ದರೂ ಎಂದಾದರೂ ಸಾಯಲೇಬೇಕು. ಹೀಗಿರುವಾಗ ಕ್ಷತ್ರಿಯ ಧರ್ಮವನ್ನು ಹಿಡಿದು ಯುದ್ಧದಲ್ಲಿ ಸಾಯುವುದು ಉತ್ತಮ ಧರ್ಮವಲ್ಲವೇ? ಯುದ್ಧದಲ್ಲಿ ಶತ್ರುಗಳನ್ನು ಕೊಂದರೆ ಇಹಲೋಕದಲ್ಲಿ ಸುಖವುಂಟು, ಸತ್ತರೆ ಸ್ವರ್ಗದಲ್ಲಿ ಇನ್ನೂ ಅತಿಶಯವಾದ ಸುಖವುಂಟು. ಸ್ವರ್ಗ ಪ್ರಾಪ್ತಿಗೆ ಯುದ್ಧ ಧರ್ಮಕ್ಕಿಂತಲೂ ನಮಗೆ ಮೇಲೆನಿಸಿದ ಬೇರೆ ಮಾರ್ಗವು ದೊರೆಯದು. ಯುದ್ಧದಲ್ಲಿ ಸತ್ತವನಿಗೆ ಬಹುಶೀಘ್ರದಲ್ಲಿ ಉತ್ತಮ ಲೋಕಗಳು ಲಭಿಸುವವು ಎಂದನು. ರಾಜ ಈ ಮಾತನ್ನು ಕೇಳಿದ ಮೇಲೆ ನಿನ್ನ ಸೈನಿಕರಿಗೆ ಬುದ್ಧಿಯು ತಿರುಗಿತು. ಆ ಮಾತುಗಳನ್ನು ಅಭಿನಂದಿಸುತ್ತಾ ತಿರುಗಿ ಅವರು ಯುದ್ಧಕ್ಕಾಗಿ ಹಿಂತಿರುಗಿದರು. ನಿನ್ನ ಕಡೆಯವರು ಹಿಂತಿರುಗಿದುದನ್ನು ಕಂಡು ಪಾಂಡವರು ಕೋಪಾವೇಶದಿಂದ ಶಸ್ತ್ರಾಸ್ತ್ರ ಸನ್ನಾಹಗಳೊಡನೆ ಎದಿರಾದರು. ಧನಂಜಯನು ತ್ರಿಲೋಕ ವಿಖ್ಯಾತವಾದ ತನ್ನ ಗಾಂಧೀವವನ್ನು ಧ್ವನಿ ಮಾಡುತ್ತಾ ರಥವನ್ನು ಮುಂದುವರಿಸಿದನು. ಹಾಗೆಯೇ ನಕುಲ ಸಹದೇವರು ಸಾತ್ಯಕಿಯು ಶಕುನಿಯನ್ನು ಮಹಾವೇಗದಿಂದ ಎದುರಿಸಿ ನಿಂತರು. ಇದು 18ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.